ಅಲ್ಲಿಂದ ಅಲ್ಲಿ 7 ಮೆಟ್ಲು ಬಂತು ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್ ಅವರೇ, ಫಸ್ಟ್ ನಂದಿ ಬಾಗಿಲು, ಇದು ಗಣಪತಿ ಬಾಗಿಲು ಸರ್. ಗಣೇಶನ ಚಿತ್ರ ಇದೆ ಕಾಣುತ್ತಾ? ಇಲ್ಲಿ ಆ ಕಡೆ ಈ ಕಡೆ ಕಳಸ ಇದಲ್ಲ, ಹಿಂದೂ ಸಂಪ್ರದಾಯ ವೆಲ್ಕಮ್ ಚಿತ್ರ ಇದೆ. ಮುಂಚೆ ಮೈರವ್ರ ಮುಖಾಂತರ ಗವಿ ಕಟ್ಟಿದ್ದು ಸರ್. 4ನೇ ಶತಮಾನದಲ್ಲಿ ಸ್ವಾಮೀಜಿ ಬಂದು ವಾಸ ಮಾಡಿದ್ದು. ಅಂಕ್ಲಿಗಿ ಮಠ, ಅಂಕ್ಲಿಗಿ ಎಲ್ಲಿದೆ? ಬೆಳಗಾಂ ಜಿಲ್ಲೆಯಲ್ಲಿದೆ. ಹೆಡ್ ಆಫೀಸ್ ಅದು, ಬ್ರಾಂಚ್ ಆಫೀಸರ್ ಅದು. ನೋಡಿ ಸುತ್ತ ಬಂಡೆ ಇದೆ, ಎಲ್ಲೂ ಒಳಗೆ ನುಗ್ಗಕ್ಕಾಗಲ್ಲ ಸರ್. ಯುದ್ಧ ನಡೆದಾಗ ಕೋಟೆಯಲ್ಲಿ ರಾತ್ರಿ ಬಂದು ಬಚ್ಕೊಂತಿದ್ರು. ಬಟ್ ಆ ಕಡೆ ಈ ಕಡೆ ಕಳಸ ಇದವಲ್ಲ, ಹಿಂದೂ ಸಂಪ್ರದಾಯದ ವೆಲ್ಕಮ್ ಚಿತ್ರದ ಪೂರ್ಣ ಕುಂಭ ಕಳಸ, ಸುಸ್ವಾಗತ ಕೋರುವ ಚಿಹ್ನೆ. ಈ ದೇವರಿಗೆ ಸಣ್ಣ ಬಾಗಿಲು ಯಾಕಿಟ್ರು ಅಂದ್ರೆ ಹಳ್ಳಿ ಕಡೆ ನೋಡಿ ಮನೆ ಬಾಗಿಲು ಸಣ್ಣ ಇಟ್ಟಿರ್ತಾರೆ, ತಗ್ಗಿ ಬಗ್ಗೆ ನಡಿಬೇಕಂತ ಮೇಡಮ್. ತೆರೆ ಬಗ್ಗೆ ಬನ್ನಿ, ಮುಂದೆ ಬನ್ನಿ ಜನ. ಭತ್ತದ ಬೂದಿ ಮಿಕ್ಸ್ ಮಾಡಿ ಈ ಗೋಡೆ ಪ್ಲಾಸ್ಟಿಕ್ ಮಾಡಿದ್ದಾರೆ. ವಜ್ರ ಗಾರೆ ಇದು ನೋಡಿ, ಮುಟ್ಟಿ ಎಷ್ಟು ತಣ್ಣಗಿದೆ. ಬನ್ನಿ ಯಜಮಾನ, ಮುಂದೆ ಬನ್ನಿ. ಮಿಸ್ ಆಗುತ್ತಾರೆ ಇದು ನೀರೆಲ್ಲ ತೊಟ್ಟಿ ಬರುತ್ತೆ ಸರ್. ಬೇಸಿಗೆ ಕಾಲದಲ್ಲಿ ಇಲ್ಲಿ ಹೋದ್ರೆ ಕೆರೆ ಹತ್ರ ಸರ್ ನೀರು ತಂದು ಹಾಕಿದ್ರು ಶಿಷ್ಯರು. ಇಲ್ಲಿ ಕುತ್ಕೊಂಡು ಸ್ನಾನ ಮಾಡ್ತಿದ್ರು ಸ್ವಾಮೀಜಿಯವರು. ಸ್ನಾನ ಮಾಡೋದು ನೀರಿನ ತೊಟ್ಟಿ ಇದು. ಆ ಮಳೆಗಾಲ ಬಂದಾಗ ಬಂಡೆ ಮೇಲೆ ಬೀಳಂಗೆ ಮಾಡಿದ್ದಾರೆ. ಹಿಂದೆ ಮುಚ್ಚಿದೆ ಸರ್, ಯಾರು ಉಪಯೋಗಿಸ್ತಿಲ್ಲ ನೀರು. ಇವಾಗ ಅದು ಓಪನ್ ಮಾಡಿ ನೀರು ಫುಲ್ ಆಗುತ್ತೆ ಮಳೆ ನೀರು. ಅಲ್ಲಿ ಕುಂತಿದಾರಲ್ಲ ಅವರು, ಕಾಟ್ ಅದು ಮಂಚದ ತರ ನೋಡಿ, ಹಿಂದೆ ತಲೆ ದೀಪ ತರ ಇದೆ. ಮಲಗಕ್ಕೆ ಅವ್ರ ಎಷ್ಟು ಹಣಕ್ಕೆ ಮಂಚ. ಸ್ವಲ್ಪ ಮುಂದಕ್ಕೆ ಬನ್ನಿ. ಈ ರೂಮಿಗೆ ನೋಡಿ 3 ಬಾಗಿಲು ಇದೆ, 1, 2, 3. ನೀವು ಬಂದು ಈ ಬಾಗಿಲು, ಈ ಕಡೆ ಬಾಗಿಲು ಅಂದ್ರೆ ಗವಿಗಳ ಹೋಗ್ತೀವಿ. ಇತ್ತವರೆ ಫಾರೆಸ್ಟ್ ಇದೆಯಲ್ಲ ಕೆರೆ, ಆ ಕಡೆ ಹೋಗ್ತೀವಿ ದಾರಿ. ಅದು ಮುಂದೆ ಬೇಸಿಗೆ ಕಾಲ ಬಂದಾಗ ನೀರು ತಂದು ಹಾಕಕ್ಕೆ ಅದು ದಾರಿ ಮಾಡ್ಕೊಂಡಿದ್ದಾರೆ. ಇವಾಗ ಮುಚ್ಚಿದ್ದಾರೆ. ಜನ ಯಾರು ಹೆಣ್ಮಕ್ಳು ಬಂದಿರ್ತಾರೆ, ಒಳ್ಳೆ ವಸ್ತ್ರ ಇರ್ತಾರೆ, ಕಸ್ಕೊಂಡು ಹೋದ್ರು ಅಂತ ಬ್ಲಾಕ್ ಮಾಡಿದ್ದಾರೆ. ಅವಾಗೆಲ್ಲ ಮಾರ್ಬಲ್ ಗ್ರಾನೈಟ್ ಎಲ್ಲ ನಮ್ಮ ಕಾಲಕ್ಕೆ ಬಂದದ್ದು ಮೇಡಮ್. ಇದೆಲ್ಲ ಡಿಸೈನ್ ನೋಡ್ರಿ ಹೆಂಗ್ ಮಾಡಿದ್ದಾರೆ. ಜನ ಎಲ್ಲ ಕುಟ್ಟಿದ್ದಾರೆ, ಅದೆಲ್ಲ ಹಾಳು ಮಾಡಿದ್ದಾರೆ ನೋಡಿ. ಆ ಕಡೆ ಬಾಗಿಲ ಮೇಲೆ ಡಿಸೈನ್ ಎಲ್ಲ ಹಾಳು ಮಾಡಿದ್ದಾರೆ. ಇದು ನೋಡಿ ಮಾರ್ಬಲ್ ತರ ಮಾಡಿದ್ದಾರೆ ಡಿಸೈನ್ ಎಲ್ಲ. ಸುಣ್ಣ ಮರಳು ಇಟ್ಟಿಗೆಯಲ್ಲಿ ಮಾಡಿರೋ ಗಾರೆ ಒಳಗಡೆ ಮಾಡಿರೋ ಡಿಸೈನ್ ಇದು. ಇಲ್ಲಿ ಸ್ವಾಮೀಜಿ ಸ್ನಾನ ಆದ್ಮೇಲೆ ವಿಭೂತಿ ಧರಿಸ್ಕೊಂಡು ಪೂಜೆ ರೆಡಿ ಮಾಡಕ್ಕೆ ಡ್ರೆಸ್ ಚೇಂಜ್ ಮಾಡೋ ರೂಮ್ ಇದು. ವಿಭೂತಿ ಸ್ಟ್ಯಾಂಡ್ ಇದು. ಆ ಸ್ನಾನ ಆದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪೂಜೆ ರೆಡಿ ಆಗ್ತಿದ್ರಮ್ಮ. ವಿಭೂತಿ ಧರಿಸ್ತದೆ, ಭಸ್ಮ ವಿಭೂತಿ ಅಂತ ನೋಡಿ. ಸ್ಟ್ಯಾಂಡ್ ಡಿಸೈನ್ ನೋಡಿ, ನವಿಲ್ ಚಿತ್ರ ಇದೆ, ಹೂಬಳ್ಳಿ ಚಿತ್ರ ಇದೆ, ಬೈಕಿನ ಟೈರ್ ತರ ಇದೆ, ಎಲೆ ತರ ಇದೆ. ಇದ್ರ ಮೇಲೆ ವಿಭೂತಿ ಇಡ್ತಿದ್ರು. ಆಗಲೇ ಕಾಲದ ಪೇಂಟಿಂಗ್ ಇದು. ಸ್ವಾಮೀಜಿ ಪಾದ ಇದೆ, ಮಠ ಇದೆ, ಹೆಗ್ಲ ನಾಯಕರ ಶಾಲೆ ಇದೆ, ಪಂಚಿದೆ. ಕೆಲವರು ಉಗುರಲ್ಲಿ ಕೆರೆದಿದ್ರಿ ಬಣ್ಣೆಲ್ಲ. 4ನೇ ಶತಮಾನದಲ್ಲಿ ಮಾಡಿರೋ ಒಂದು ಪೇಂಟಿಂಗ್. ಪಾದ ಮಾತ್ರ ಕಾಣ್ತಿದ್ರು ಸರ್. ನೋಡಿ ರೂಮಿ 4 ಬಾಕ್ಲಿ ಇದಾವೆ. ಇಲ್ಲಿ 2 ಇದಾವೆ, ಇಲ್ಲಿ 2 ಇದಾವೆ. ಕಾಣ್ತಾವ? ಇಲ್ಲಿ ಬಂದಿರಿ ನೀವು. ಈ ಕಡೆ ಹೋಗ್ತೀವಿ. ಇನ್ನು ಸೆಕೆಂಡ್ ಫ್ಲೋರ್ ಇದೆ, ಇನ್ನೊಂದು ಫ್ಲೋರ್ ಕೆಳಗೈತಿ ಇದು. ನೋಡಿ ಒಂದೇ ಬಂಡೆ ಇದು. ಎಂತ ಮಳೆ ಬಂದು ಸೋರಲ್ಲ. ಸಬ್ಸೈಡ್ ಆಗಿ ಬನ್ನಿ. ಇದು ದೇವಸ್ಥಾನ ಇತ್ತು. ಇದರಲ್ಲಿ ಇಲ್ಲೂ ಕ್ಯಾಪ್ಚರ್ ಮಾಡಿದ್ರು. ಶಿವಲಿಂಗ ಹೊಡೆದಿದ್ದಾರೆ. ಹಿಂದೂ ಸಂಪ್ರದಾಯದಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ ಒಳಗೆ ಹಾಕಿದ್ರು. ಗೋಲ್ಡ್ ಕೆಳಗಡೆ ಇತ್ತವಲ್ಲಿ ಶಿವಲಿಂಗ ದೇವಸ್ಥಾನ ಇತ್ತು ಮುಂಚೆ. ಅದು ಇಲ್ಲಿ ನೋಡಿ ಹಂಸ ಪಕ್ಷಿ ಕಾಣುತ್ತಾ, ಇಲ್ಲಿ ನವಿಲ್ ಕಾಣುತ್ತಾ. ಹಿಂದೂ ದೇವಸ್ಥಾನ ಇತ್ತು. ಹೊಡೆದಾಕಿದ್ರು ವಿಗ್ರಹ ನಿಧಿ ಆಸೆಗೆ. ಇಲ್ಲಿತ್ತು ಶಿವಲಿಂಗ. ಅದ್ರ ಮೇಲ್ಗಡೆ ಖಜಾನೆ, ಅಲ್ಲಿ ಎಂಟ್ರೆನ್ಸ್ ತೋರಿಸಿದಾರೆ ಕಾಣಿಕೆ ಹಾಕಿ. ಅದು ದುಡ್ಡು ಹಾಕಿದ್ದು ಬೆಳ್ಳಿ ರೂಪಾಯಿಗಳು ಇಲ್ಲಿ ಬೀಳ್ತಿದ್ವು. ಇಲ್ಲಿ ಹೋಗ್ತಿದ್ರು ತರ ಕೇಣಿ ಮುಖಾಂತರ ಹೋಗಿ ಇಲ್ಲಿ ಹೋಗ್ತಿದ್ರು ಲಾಕರಿಗೆ. ಇದೇ ಲಾಸ್ಟ್ ಅಂತ ತಿಳ್ಕೊಂಬಡಿ. ಗೋಡೆ ಕಟ್ಟಿದ್ರೆ ದಾರಿ ಇಲ್ಲ ಗವಿಗಂತ. ಇನ್ನೊಂದು ಒಳಗಡೆ 20 ಜನ ಕೂತ್ಕೊಂಡು ಒಂದು ಮೀಟಿಂಗ್ ಅಲ್ಲಿ ಇದೆ. ಒಳಗಡೆ 80 ಕಾಲದಲ್ಲಿ ಮಾಡಿದ್ರು ಮೀಟಿಂಗ್. ಇವರು ಕದಂಬ ವಂಶದಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ. ಇಲ್ಲಿಗೆ ಬನ್ನಿ ಸರ್. ಇಲ್ಲಿ ಹೋಗ್ತಿದ್ವಿ ಸರ್. ತಲೆ ಬಗ್ಗೆ ಒಬ್ಬೊಬ್ಬರ ಬಗ್ಗೆ